ಸಭೆ ಕರೆಯುವ ಉದ್ದೇಶ ಅಧಿಕಾರಿಗಳು ಒಂದು ಕಡೆ, ಜನರು ಒಂದು ಕಡೆ ಇರಬೇಕು. ಅವರಿಗೆ ಸೂಕ್ತವಾದ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಾವು ಸಭೆ ಮಾಡುತ್ತಿರುವುದು ಎಂದು ಶಾಸಕ ಜಿಡಿ ಹರೀಶ್ ಗೌಡ ತಿಳಿಸಿದರು. ಅವರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಆದಿಜಾಂಬವ ಸಮುದಾಯದ ಜನರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭ ವಿಧಾನ ಪರಿಷತ್ ಸದಸ್ಯ ಡಾ ತಿಮ್ಮಯ್ಯ, ತಹಸೀಲ್ದಾರ್ ಮಂಜುನಾಥ್, ಇಒ ಹೊಂಗಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್, ಅಬಕಾರಿ ಇಲಾಖೆ ಅಧಿಕಾರಿ ಧರ್ಮರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಈಗಾಗಲೇ ಸಾಕಷ್ಟು ನಿಮ್ಮ ಏನೇನು ಯಾವ್ಯಾವ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದಾವೆ ಅಂತಕ್ಕಂಥದ್ದೆಲ್ಲ ನೀವು ಆಗಲೇ ಒಂದು ನೋಡಿ ಅರ್ಜಿ ಕೊಟ್ಟಿದ್ದೀವಿ. ನಾವು ಕಳೆದ ಬಾರಿ ಆ ಕುಂದುಕೊರತೆಗಳ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಏನು ನಿಮ್ಮ ಸಮಾಜದ ಅಹವಾಲುಗಳು ಬಂದಿದ್ವು, ಅದು ಕೆಲವೊಂದು ಎಂಟ್ರಿ ಆಗಿತ್ತು, ಕೆಲವೊಂದು ಎಂಟ್ರಿ ಆಗಿರಲಿಲ್ಲ, ಸಮರ್ಪಕವಾದಂತ ಉತ್ತರ ಸಿಕ್ಕಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನೀವುಗಳೆಲ್ಲರೂ ಸಹ ಸಮುದಾಯದ ಮುಖಂಡರುಗಳೆಲ್ಲರೂ ಸೇರಿ ಏನೊಂದು ಮುಕ್ತವಾಗಿ ಚರ್ಚೆಯನ್ನ ಮಾಡಿ ಒಂದು ಸೆಪರೇಟ್ ಸಭೆ ಮಾಡಬೇಕು ಅಂತ ಹೇಳಿದ್ರಿ. ಅದಕ್ಕೆ ಅವಕಾಶವನ್ನು ಇವತ್ತು ಮಾಡ್ಬೋದು. ಸಾಕಷ್ಟು ಅರ್ಜಿಗಳನ್ನು ಸಹ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಅದಕ್ಕೆ ಒಂದು ವರದಿಯನ್ನು ಸಹ ರೆಡಿ ಮಾಡಿದ್ದಾರೆ. ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳು ಏನೇನಿದಾವೆ, ಈಗ ನೀವು ಒಂದಷ್ಟು ಸಮಸ್ಯೆಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ವಾ, ಸಾಗುವಳಿ ವಿಚಾರ ಇರ್ಬೋದು, ಸ್ಮಶಾನದ ವಿಚಾರ ಇರ್ಬೋದು, ಇನ್ನೂ ಅನೇಕ ಸಮಸ್ಯೆಗಳು, ಜಮೀನಿನ ಸಮಸ್ಯೆಗಳಿರ್ಬೋದು, ಎಲ್ಲ ಇಲಾಖೆಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಸಮಸ್ಯೆಗಳನ್ನ ನೀವು ನಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾವು ಕಳೆದ ಬಾರಿ ಸಭೆಯಲ್ಲಿ ಏನ್ ಘೋಷಣೆ ಮಾಡಿದೆ, ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯನ್ನ ಪ್ರತಿ 3 ತಿಂಗಳಿಗೊಮ್ಮೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಅದರಂತೆ ಈಗಾಗಲೇ 2 ಸಭೆ ಮಾಡಿದ್ದೀವಿ ನಾವು. ನೀವು ಸಹ ಇವತ್ತೇನು ನಿಮ್ಮ ಮನವಿಯ ಮೇರೆಗೆ ಸಭೆಯನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಸಭೆಗಳನ್ನು ಸಹ ಪ್ರತಿ 3 ತಿಂಗಳಿಗೊಮ್ಮೆ ಕಂಪಲ್ಸರಿ ಮಾಡ್ತೀವಿ. ಅದರಲ್ಲಿ ಯಾವುದೇ ಬೇರೆ ವಿಚಾರಗಳಿಲ್ಲ. ನೀವೇ ನಿಮ್ಮ ಸಮಸ್ಯೆಗಳನ್ನ ಕೊಡ್ತೀರಿ. ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ. ನಮ್ಮ ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನಿದ್ದೀರಿ, ವೇದಿಕೆ ಮೇಲೆ ಅಶೋಕ್ ಇದೀರಿ, ನಿಮ್ಮ ಜವಾಬ್ದಾರಿ. ಇವತ್ತು ಸಭೆ ನಡೀತಾ ಇರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ. ತಹಸೀಲ್ದಾರ್ ಸಾಹೇಬರು, ಸಾಹೇಬರು, ನಾನು, ನೀವು, ನಮ್ಮ PO ಅವರು ಬಂದಿಲ್ಲ. ಯಾಕೆ ಬಂದಿಲ್ಲ? ಅವರು ಕಳಿಸಿಲ್ಲ, ಆದ್ರೂ ಬಂದಿಲ್ಲ. ಯಾರ್ಯಾರು ನಮ್ಮ ಸಭೆಗಳಿಗೆ ಬರಲ್ಲ, ಅಟ್ಲೀಸ್ಟ್ ಅವ್ರ ಪ್ರತಿನಿಧಿಗಳನ್ನಾದ್ರೂ ಕಳಿಸ್ಕೊಡಲ್ಲ. ಸೂಕ್ತವಾದಂತ ಕಾರಣಗಳನ್ನ ನಮ್ಮ ಸಭೆ ಕೊಡದೇ ಇದ್ರೆ ನೀವೇನು ಕಾನೂನುಬದ್ಧವಾಗಿ ನಮ್ಮ ಕೈಲಿ ಏನ್ ಸಾಧ್ಯ ಇದೆ. ನಮ್ಮ ತಿಮ್ಮಯ್ಯ ಸಾಹೇಬ್ರೀಗ ನಮ್ಮ ಅಸೆಂಬ್ಲಿ ಕಮಿಟಿ ಇದ್ದಾರೆ, SC/ST ಕಮಿಟಿ ಇದ್ದಾರೆ, ಅವ್ರ ಮುಖಾಂತರ ಕಮಿಟಿಗೆ ನಮ್ಗೆ ನೆಕ್ಸ್ಟ್ ಸಭೆಗೆ ಸರ್ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೂ ನೀವು, ಯಾಕಂದ್ರೆ ಅಲ್ಲಿ ಕಮಿಟಿ ಇರೋದ್ರಿಂದ ನಮ್ಗೆ ಅನುಕೂಲ ಏನಾಗುತ್ತೆ ಅಂದ್ರೆ, ನಾನು ಬೇರೆ ಕಮಿಟಿ ಇದ್ದೀನಿ, ನಾನು ಅಧೀನ ಶಾಸನ ರಚನೆ ಕಮಿಟಿ ಇದ್ದೀನಿ. ನಾವು ಕರೆಯೋ ಉದ್ದೇಶ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಮ್ಮ ಆದಿಜಾಂಬವ ಸಮುದಾಯ ಸಮಾಜ ಏನಿದೆ ನಿಮ್ಮೆಲ್ಲರಿಗೂ ಸಹ ನ್ಯಾಯವನ್ನ ದೊರಕಿಸ್ಕೊಡ್ಲಿಕ್ಕೆ ಬಾರಿ ಭೇಟಿ ಮಾಡಿರ್ತೀರಿ. ಅಧಿಕಾರಿಗಳನ್ನ ಕೆಲಸ ಆಗಿಲ್ಲ 1 ವರ್ಷ 2 ವರ್ಷ ಭೇಟಿ ಮಾಡಿರ್ತೀರಿ. ಹಲವಾರು ಸಮಸ್ಯೆಗಳಿದ್ದಾವೆ. ನಾವು ಸಭೆ ಕರೀತಕ್ಕಂಥ ಉದ್ದೇಶ ಏನಂದ್ರೆ, ಅಧಿಕಾರಿಗಳು ಒಂದ್ ಕಡೆ ಇರಬೇಕು, ನಮ್ಮ ಜನ ಒಂದ್ ಕಡೆ ಇರಬೇಕು, ಅವ್ರಿಗೆ ಸೂಕ್ತವಾದಂತ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಭೆ ಮಾಡ್ತಕ್ಕಂಥದ್ದು. ನನಗಾಗ್ಲಿ, ತಿಮ್ಮಯ್ಯ ಸಾಹೇಬ್ರಿಗಾಗಲಿ, ತಹಸೀಲ್ದಾರ್ಗಾಗಲಿ ನಮಗೇನು ಬೇರೆ ಕೆಲಸ ಇಲ್ಲ ಅಂತ ಈ ಸಭೆಯನ್ನು ಕರೀತಕ್ಕಂಥದ್ದಲ್ಲ. ಸಭೆ ಕರೀತಕ್ಕಂಥ ಉದ್ದೇಶ ನಮ್ಮ ಸಾರ್ವಜನಿಕರಿಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು, ಅವ್ರ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಸಭೆಯನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಯಾರ್ಯಾರು ಬದಲಾವಣೆ ಪಟ್ಟಿ ಕೊಡಿ, ಸಾಹೇಬ್ರು ಕೂಡ ಅಲ್ಲಿ ಕಮಿಟಿಲಿ ನೀವು ಮಂಡ್ಯ ಮಾಡಿಸಿರೋದು, ಅದು ನಮಗೆ ಕಾನೂನುಬದ್ಧವಾಗಿ ನಮ್ಗೆ ಹಿಡಿದು ಬರುತ್ತೆ.